ಇಷ್ಟು ಚೆನ್ನಾಗಿ ಹಾಡು ಹೇಳ್ತೀರಾ, ಮತ್ತೆ ಯಾರು ಡ್ಯಾನ್ಸೇ ಮಾಡ್ತಿಲ್ವಲ್ಲ? ಯಾಕೆ ಇಲ್ಲಿ ಎಷ್ಟು ಜನ ಡ್ಯಾನ್ಸರ್ ಇದ್ದೀರಾ? ಒಪ್ಪ, ಇಷ್ಟೊಂದು ಜನ ಇದ್ದೀರಾ? ಓ, ಸಿಂಗರ್ಸ್ ಎಷ್ಟು ಜನ ಇದ್ದೀರಾ? ಎಷ್ಟು ಜನ ಹಾಡು ಹೇಳ್ತೀರಾ? ಸೂಪರ್ ಅಪ್ಪ, ನಿಮ್ಮ ಊರಲ್ಲಿ ಇಷ್ಟೊಂದು ಕಡೆಗಳಿದ್ದಾರಾ? ಈಗ ನಿಂತ್ಕೊಂಡಿರೋರು ಯಾರು ಕೈ ಎತ್ತುತ್ತಿಲ್ಲ, ಯಾಕೆ? ಎಲ್ರು ಹಾಡು ಹೇಳ್ತೀರಾ? ಡ್ಯಾನ್ಸ್ ಮಾಡ್ತೀರಾ? ಎಸ್, ಇವಾಗ ವೇದಿಕೆ ಮೇಲೆ ನೀವು ಇಷ್ಟೋ ತನಕ ಯಾರಿಗೆ ಕಾಯ್ತಾ ಇದ್ರಿ ಅಂತ ಗೊತ್ತು. ಈಗ ಅವ್ರನ್ನ ಸ್ಟೇಜ್ ಮೇಲೆ ಕಳ್ಸೋಣ. ಏನು ಏನು ಇಷ್ಟು ಜೋರ ಸದ್ ಬರ್ತಾ ಇದೆ. ನಮ್ಮ ಊರಿನ ಸಂಸ್ಕೃತಿ, ಪರಂಪರೆ ಮತ್ತು ಮಣ್ಣಿನ ಕಥೆಗಳನ್ನು ತಮ್ಮ ಅದ್ಭುತ ಸ್ವರಗಳ ಮೂಲಕ ಜೀವಂತಗೊಳಿಸಿದಂತಹ ಜನಪದ ಗಾಯಕರು ಇವರು. ನಿಮ್ಮ ಊರಿನ ಕಲಾವಿದರು, ನಿಮ್ಮೆಲ್ಲರ ಪ್ರೀತಿ, ನಿಮ್ಮ ಮನೆಯಾಗ ಸಮಸ್ತ ಶ್ರೀ ಗದ್ದಿಬಸವೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿರುವಂತಹ ಎಲ್ಲ ನನ್ನ ಊರಿನ ಗುರು ಹಿರಿಯರಿಗೂ, ತಾಯಂದಿರಿಗೂ, ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿರುವಂತಹ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೂ ಶಿರಸಾಷ್ಟಾಂಗ ನಮಸ್ಕರಿಸುತ್ತೇನೆ. ನಿಜವಾಗಿಯೂ ಪೂರ್ವಜನ್ಮದ ಪುಣ್ಯ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು ಕುಡಗುಂಟೆ ಅನ್ನೋ ಗ್ರಾಮದೊಳಗೆ ಹುಟ್ಟಿರ್ತಕ್ಕಂಥ ನಾನು ಇವತ್ತು ಈ ಮಟ್ಟಕ್ಕೆ ಹೆಸರು ಮಾಡಿದರೂ ಕೂಡ ನೀವೆಲ್ಲರೂ ನಾನು ಎಷ್ಟೊಂದು ಪ್ರೀತಿಸ್ತೀರಿ ಅಂದರೆ ನಿಜವಾಗಿ ನಾನು ಪುಣ್ಯ ಮಾಡೀನಿ. ನಿಮ್ಮೆಲ್ಲರ ಪ್ರೀತಿಗೆ ನಾನು ಸದಾ ಚಿರಋಣಿಯಾಗಿರ್ತೀನಿ. ಮಾಡೋಣ್ರಿ. ಇವಾಗ ಒಂದು ತಿಂಗಳಿಂದಷ್ಟೇ ವೈರಲ್ ಆಗಿರುವಂಥ ಒಂದು ಅದ್ಭುತವಾದ ಗೀತೆ, ಎದೆಯಾಗ ಚುಚ್ಚಿದೆಲ್ಲ ಡಬಗಳಿ ಮುಳ್ಳ ಕಣ್ಣಾಗ ಮಗದಿ. ಹಾಡೋಣ್ರಿ, ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಹಂಗಾರ. ಥ್ಯಾಂಕ್ ಯು ಮಾಮ. ಒಂದು ಸೆಕೆಂಡ್ ಅಣ್ಣಾಜಿ, ವೇದಿಕೆ ಸಾಕೊಂಡ್ಬಿಡು ಅಣ್ಣಾಜಿ, ಸಾಕೊಂಡ್ಬಿಡು ದಯವಿಟ್ಟು. ಓಕೆ, ರೆಡಿ, ಜಾಲಿ ಜಾಲಿ. ಗೊತ್ತಾಯ್ತು ಬಿಡಿ ಅಲ್ಲ ನನಗೆ. ಆತ್ಮೀಯ ಸಹೋದರರು, ಉತ್ತರ ಕರ್ನಾಟಕದ ರೊಕ್ಕ ಅಂತ ಯಾಕೆ ಸಾಹಿತಿ, ರೊಕ್ಕಿದ್ದವಂಗ ಬೆನ್ನ ಹತ್ತಿ ಮೂಲ ಸಾಹಿತ್ಯಗಾರರು, ಮೂಲ ಗಾಯಕರು ನಮ್ಮ ಪ್ರಶಾಂತನ ಕಾರಟಗಿ ಅವರು ಕೂಡ ಈ ಒಂದು ನಮ್ಮ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳಂತ ಹೇಳ್ತಾ ಸೌಂಡ್ ಹೊಲ್ ಹೊಲ್ ಎಲ್ಲಿ ಕುಂತೀವಿ ಬರೆದಿರೋರು. ಮ್ಯಾಗಿ ತಿಂದು ಬದುಕಿದವರಲ್ಲ, ರೊಟ್ಟಿ ಪಲ್ಯ ಚಟ್ನಿ ತಿಂದು ಬರೆದಿರ್ತಕ್ಕಂಥ ಹಾಡಿದು. ಇಂಥ ಹಾಡುಗಳು ಮತ್ತೆ ನಿಮ್ಮ ಮುಂದೆ ಬರ್ತಾವ. ನಿಮ್ಮ ಆಶೀರ್ವಾದ ಹೀಗೆ ನಮ್ಮ ಮೇಲೆ ಇರಲಿ. ಮತ್ತೆ ಇನ್ನೊಂದು 2-3 ದಿನದಲ್ಲಿ ಅಣ್ಣನ ಹಾಡು ಮತ್ತೊಂದು ವೈರಲ್ ಆಗುತ್ತೆ. ತಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಹಿಂದೆ ಹೇಗಿತ್ತು ಮುಂದೆ ಕೂಡ ಹಾಗೆ ಇರಲಿ ಅಂತ ಹೇಳ್ತಾ ಓಕೆ ಹೊರಡ. ಥ್ಯಾಂಕ್ ಯು ಸೋ ಮಚ್.
ಪ್ರೀತಿ ಪುನಃ ಇಡಬೇಕೆ